ಕರ್ಕೊಂಡೋಗಿ ಇವನಿಗೆ ಬುದ್ಧಿ ಕಲಿಸಿ ಪ್ಲೀಸ್ ಸರ್. ಏಯ್, ಏನ್ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಿದ್ಯಾ? ಹೆಣ್ಮಕ್ಳ ಜೊತೆ ಹೆಂಗ್ ನಡ್ಕೋಬೇಕಂತ ಗೊತ್ತಿಲ್ಲ? ಮನೆ ಮುಂದೆ ಒಂದು ಗಲಾಟೆ ಮಾಡ್ತಾ ಇದ್ಯಾ? ಸರ್ ಎಲ್ಲ ಬರೀ ಸುಳ್ಳು ಸರ್. ನನ್ನ ಕೈ ತಾಳಿ ಕಟ್ಟಿಸ್ಕೊಂಡ್ರೆ 8 ಸಾರಿ ಇವಳು. ನನ್ನ ಹತ್ರ ದುಡ್ಡನ್ನೆಲ್ಲ ಹೊಡ್ಕೊಂಬಂದು ಈಗ ಹೊಸದಾಗಿ ಲೈಫ್ ಶುರು ಮಾಡ್ಕೊಂಡು ನನಗೆ ಮೋಸ ಮಾಡಿದಾಳೆ. ಅನ್ಯಾಯ ಆಗಿದೆ ಸರ್. ನ್ಯಾಯ ಕೆಳಗೆ ಬಂದಿದ್ದು ತಪ್ಪ ಅದು. ಅಯ್ಯೋ ಸರ್, ಇವನ್ ಮಾತನ್ನ ನಂಬೇಡಿ ಸರ್. ನನಗೂ ಇವನಿಗೂ ಯಾವ ಸಂಬಂಧನೂ ಇಲ್ಲ. ಲೀಗಲ್ ಆಗಿ ನಮಗೆ ಮದುವೆನೇ ಆಗಿಲ್ಲ. ಲಿವಿಂಗ್ ಟುಗೆದರ್ ಅಲ್ಲಿ ಇದ್ವಿ. ಬಟ್ ನನಗೂ ಇವನಿಗೂ ಸೆಟ್ ಆಗಿಲ್ಲ ಅಂತ ಇವನ್ನ ಬಿಟ್ಟು ಬಂದೆ. ಅದನ್ನೇ ರೀಸನ್ ಮಾಡ್ಕೊಂಡ್ಬಂದು ದಿನ ಟಾರ್ಚರ್ ಕೊಡ್ತಿದ್ದಾನೆ. ನಿನ್ ಕೈ ಮುಗಿತೀನಿ ಸರ್, ಇವನಿಂದ ನನಗೆ ಮುಕ್ತಿ ಕೊಡ್ಸಿ ಸರ್. ಲಿವಿಂಗ? ಯಾವ್ದೇ ಲಿವಿಂಗು? ಸುಳ್ಳು ಹೇಳ್ತೀಯ ಸರ್. ನನ್ನ ತಾಳಿ ಕಟ್ಟಿಸ್ಕೊಂಡಿದ್ದಾಳೆ ಇವಳು. 8 ವರ್ಷದ ಚೆನ್ನಾಗಿದ್ದಾರೆ. ನಮ್ಮ ಮುಂದೆ ಏನೇನ್ ಮಾಡಲ್ಲ? ಏಯ್, ಅಲ್ರಿ ಒಳಗಡೆ ನೋಡಿ ಸರ್, ನಾನು ಯಾರು ಏನು ಅಂತ ಗೊತ್ತಿಲ್ಲದೆ ನನ್ನ ಹತ್ರ ರೂಢಾಗಿ ಬಿಹೇವ್ ಮಾಡ್ತಾ ಇದ್ದೀರಾ. ಏಯ್, ನೀನ್ ಯಾರಾದ್ರೂ ನನ್ಗೇನು ತಿಳ್ಕೋಬೇಕು. ಒಬ್ಬ ಮನುಷ್ಯನ ಈ ರೀತಿ ಇವಾಗ ಟ್ರೀಟ್ ಮಾಡೋಕ್ಕೂ ಮುಂಚೆ ಅವನ ಬ್ಯಾಕ್ ಗ್ರೌಂಡ್ ಏನು ಅನ್ನೋದನ್ನ ತಿಳ್ಕೋಬೇಕು. ಅಂಡ್ ದಟ್ ಇಸ್ ಬ್ಲಡಿ ಪೊಲೀಸ್ ಡ್ಯೂಟಿ. ಅವಳ ಮಾತು ನಂಬಕ್ಕಾಗುತ್ತೆ, ನನ್ನ ಮಾತು ಕೇಳಕ್ಕಾಗಲ್ವಾ? ಅವಳ ಮಾತಿಗೆ ಅಷ್ಟೊಂದು ಸೊಪ್ಪಾಗ್ತಾ ಇದ್ದೀರಲ್ಲ. ಏನಾಗಬೇಕು ನಿಮ್ಗೆ? ಏನ್ರಾಗಬೇಕು ನಿಮ್ಗೆ? ಇನ್ನು ಅವಳು ನನಗಾಗ್ಬೇಕು. 7 ರಿಂದ 8 ವರ್ಷ ಅವ್ರ ಜೊತೆ ಸಂಸಾರ ಮಾಡಿರೋ ನಾನು. ಅವಳ ಮಾತು ನಂಬ್ತೀರಾ? ನನಗೆ ಕೇಳಕ್ಕಾಗೋದಿಲ್ವಾ ನಿಮ್ ಕೈಲಿ? ಇಷ್ಟು ಕೇರ್ಲೆಸ್ ಆಗಿ ಟ್ರೀಟ್ ಮಾಡ್ತಾ ಇದ್ದೀರಲ್ಲ. ಮೋಸಗಾತಿ ಅವಳು. ನನ್ನ ದುಡ್ಡನ್ನೆಲ್ಲ ಹೊಡ್ಕೊಂಡೋಗಿ ಹೊಸದಾಗಿ ಜೀವನ ಶುರು ಮಾಡಿದ್ದಾಳೆ. ಅದನ್ನ ಕೇಳೋದಕ್ಕೆ ಅವಳು ಮನೆ ಮುಂದೆ ಹೋದ್ರೆ ಅವಳು ಮರ್ಯಾದೆ ಹೋಗುತ್ತಲ್ಲ ಅಂತ ನಿಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಷ್ಟೇನೆ. ಅವಳು ಮಾತು ನಂಬಕ್ಕಾಗುತ್ತೆ, ನನ್ನ ಮಾತು ಕೇಳಕ್ಕಾಗಲ್ವಾ? ಇಷ್ಟೊಂದು ಹಗುರವಾಗಿ ಟ್ರೀಟ್ ಮಾಡ್ತಾ ಇದ್ದೀರಲ್ಲ ನನ್ನನ್ನ. ಸತ್ಯ ಏನು ಅಂತ ಗೊತ್ತಾದ್ರೆ ಆಮೇಲೆ ನೀವು ಅದ್ರೋಗ್ಬಿಡ್ತೀರಾ. ನೆನಪಿರ್ಲಿ, ನಿಮ್ಮ ಪೊಸಿಷನ್ ಇರೋದಿಲ್ಲ. ಹೌದು, ನನ್ನನ್ನು ಇಷ್ಟೆಲ್ಲ ಇವಾಗ ನಡ್ಸ್ಕೊತಾ ಇದ್ದೀರಲ್ಲ. ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ನಿಮ್ಗೆ ದಿವಾನ್ ಫ್ಯಾಮಿಲಿ ಗೊತ್ತಾ? ಗೌತಮ್ ದಿವಾನ್ ಗೊತ್ತಾ? ಗೊತ್ತು. ಗೊತ್ತಲ್ಲ. ಹಾಗಿದ್ಮೇಲೆ ಅವನ ತಮ್ಮ ಜಯದೇವ್ ದಿವಾನ್ ಹೆಸರನ್ನು ಕೇಳಿರ್ಬೇಕು ನೀವುಗಳು. ಇದೇ ಫೇಸ್ ಕಟ್. ನಾನೇ ಆ ಜಯದೇವ್ ದಿವಾನ್. ಏಯ್, ಮೆಂಟ್ಲನ ನೀನು? ದೊಡ್ಡವ್ರ ಹೆಸರು ಹೇಳ್ತಾ ಇದ್ಯಾ? ಯಾರ್ರೀ ದೊಡ್ಡವ್ರ? ನಾನೇ ದೊಡ್ಡವ್ ನಿಂತಿಲ್ವಾ ಇಲ್ಲಿ ಮುಂದೆ? ಅಷ್ಟು ಡೌಟ್ ಇರೋ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ನೋಡ್ರೆ ಬನ್ನಿಲ್ಲಿ. ರೀ, ಅವನು ಮೆಂಟ್ಲೇನೋ ಸರಿ, ಆದ್ರೆ ಆ ಮೆಂಟ್ಲಿ ಹೇಳೋದು ನಿಜ ಆಗಿದ್ರೆ ದೊಡ್ಡವ್ರ ವಿಷಯ ರೀ. ನಮ್ ಕೆಲ್ಸ ಹೋಗ್ಬಿಡುತ್ತೆ. ಏನ್ ಸರ್ ಮಾಡಿದೆ ಈಗ? ಒಂದ್ಸಲ ಯಾವ್ದಕ್ಕೂ ಕನ್ಫರ್ಮ್ ಮಾಡ್ಕೊಬಿಡೋಣ. ಏಯ್, ಏನಂದೆ ನೀನು? ಗೌತಮ್ ದಿವಾನ್ ಸರ್ ತಮ್ಮನ ನೀನು? ನಾನೇ. ಹೌದಾ? ಹಾಗಾದ್ರೆ ಆ ಮನೆ ಲ್ಯಾಂಡ್ ಲೈನ್ ನಂಬರ್ ಹೇಳು. ತಗೊಳ್ಳಿ. 080 ಮಾಡಿ. ಹಲೋ ಮ್ಯಾಮ್, ಇದು ಗೌತಮ್ ದಿವಾನ್ ಸರ್ ಮನೆನಾ? ಹೌದು. ಯಾರು ಮಾತಾಡ್ತಿರೋದು? ಮ್ಯಾಮ್, ನಾವು ವಿಜಯನಗರ ಸ್ಟೇಷನ್ ಇಂದ SI ಶಿವಕುಮಾರ್ ಮಾತಾಡ್ತಿರೋದು ಮ್ಯಾಮ್. ನೀವ್ಯಾರು ಅಂತ ತಿಳ್ಕೊಬೋದಾ? ನಾನು ಶಾಕುಂತಲಾ, ಗೌತಮ್ ದಿವಾನ್ ತಾಯಿ. ಹೇಳಿ, ಏನ್ ವಿಷಯ? ಶಾಕುಂತಲಾ ಮ್ಯಾಮ್, ನಿಮ್ಗೆ ಹಲೋ ಮಾಮ್. ನಾನು ಜೈ. ಮಾಮ್, ಈ ಪೊಲೀಸ್ನವರು ಏನೋ ಮಿಸ್ಟೇಕ್ ಮಾಡ್ಕೊಂಡು ನನ್ನ ಸ್ಟೇಷನ್ ಅವ್ರಿಗೆ ಹೇಳ್ಕೊಂಡ್ ಬಂದಿದ್ದಾರೆ ಮಾಮ್. ಈ ಮನೆ ಮುಂದೆ ಗಲಾಟೆ ಮಾಡೋದು ಅಲ್ದೆ ದೊಡ್ಡವ್ರ ಹೆಸರು ಹೇಳ್ಕೊಂಡು ಸುಳ್ಳು ಬೊಗಳ್ತೀಯ. ನಾನೇ ಸುಳ್ಳು ಹೇಳ್ದೆ? ಏನಿಲ್ವಾ ನಮ್ಮಮ್ಮ ಈಗ ನಾನು ಅವ್ರ ಮಗ ಅಂತ? ನನ್ನ ಮಗನೇ ಎಲ್ಲ ಅವನು. ನಮ್ಮ ಗೌತಮ್ ಸರ್ ಎಷ್ಟು ಸಾವುಕಾರಾಗಿದ್ರು, ಎಷ್ಟು ಸಿಂಪಲ್ ಆಗಿದ್ರು ನೋಡಿ. ಹೌದು ಗೌಡ್ರೆ, ನೀವು ಹೇಳೋದು ನಿಜ ಇದೆ. ಅಲ್ಲ, ಇಷ್ಟು ದೊಡ್ಡ ಶ್ರೀಮಂತರು ನಮ್ಮ ಮೋಟಾರ್ದಲ್ಲಿ ಒಬ್ಬ ಸರಳ ವ್ಯಕ್ತಿಯಾಗಿ ನಮ್ಮ ಜೊತೆಲಿ ಇದ್ರಲ್ಲ, ಅದವ್ರು ದೊಡ್ಡದನ್ನ ತೋರಿಸುತ್ತಪ್ಪ. ಅದಕ್ಕೆ ಹೇಳೋದು, ತುಂಬಿದ್ ಕೂಡ ತುಳ್ಕಲ್ಲ ಅಂತ. ನಿಜ. ನೋಡ್ರೆ ಬಂದ್ರು ಗೌತಮ್ ಸರ್, ಥ್ಯಾಂಕ್ ಯು ಬಂದಿದ್ದಕ್ಕೆ. ಇಷ್ಟು ಸಾವುಕಾರಾಗಿ ನಮ್ಮ ವಟಾರದಲ್ಲಿ ಅಷ್ಟು ಸಿಂಪಲ್ ಆಗಿ ನಮ್ಮ ಜೊತೆ ಇದ್ರಲ್ಲ, ಅದೇ ನಮ್ಗೆ ಆಶ್ಚರ್ಯ ಆಗೋದು. ನೋಡಿ, ದಯವಿಟ್ಟು ಸಾರ್ ಅಂತೆಲ್ಲ ಕರಿಬೇಡಿ, ಗೌತಮ್ ಅಂತಾನೆ ಕರೀರಿ. ನನ್ಗೆ ಅದೇ ಇಷ್ಟ ಆಗೋದು. ನಾನು ಈಗಲೂ ನಿಮ್ಮ ವಟಾರದವನೇ, ನೆನ್ಪಿರ್ಲಿ. ಹೌದೌದು, ನಾವ್ ಯಾವಾಗ್ಲೂ ನಿಮ್ಮಲ್ಲೇ ಒಬ್ರು. ಈ ಅತಿಯಾಗಿ ಮರ್ಯಾದೆ ಕೊಡಕ್ ಹೋಗ್ಬೇಡಿ, ತುಂಬಾ ಭಾರ ಆಗ್ಬಿಡುತ್ತೆ. ಅಲ್ಲ, ನೀವು ಯಾರು ಏನು ಅಂತ ಗೊತ್ತಿಲ್ಲದೆ ನಿಮ್ಮ ಹೆಸರಿಡಿದೆಲ್ಲ ಕರ್ದ್ಬಿಟ್ವಲ್ಲ, ಗೌತಮ್, ಭೂಮಿಕಾ ಅಂತ. ಈಗಲೂ ಹಾಗೆ ಕರಿಯಕ್ಕಾಗತ್ತಾ? ಅದ್ರಲ್ಲಿ ಏನಿದೆ? ನೀವು ದೊಡ್ಡವರು,
ಏನು ಇಲ್ಲದೆ ನೆಮ್ಮದಿಯಾಗಿರೋದು ಹೇಗೆ, ಖುಷಿಯಾಗಿರೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀರಿ. ನಾನು ಅಲ್ಲಿ ಇಲ್ಲದೆ ಇದ್ದಿದ್ರೆ ನಿಮ್ಗೆ ಯಾರು ನಂಗೆ ಸಿಗ್ತಾನೆ ಇರಲಿಲ್ಲ. ನನಗೆ ಜೀವನ ಅಂದ್ರೆ ಏನು ಅಂತಾನೆ ಅರ್ಥ ಆಗ್ತಿರ್ಲಿಲ್ಲ. ಮೋಸ್ಟ್ಲಿ ಆ ಭಗವಂತನೇ ನನ್ನನ್ನು ಅಲ್ಲಿ ಕಳಿಸಿದ್ದ ಅನ್ಸುತ್ತೆ, ಜೀವನದ ಪಾಠ ಕಲ್ತ್ಕೊಂಡ್ ಬಾ ಅಂತ. ನೋಡಿ, ನೀವು ನನ್ನನ್ನು ಬೇರೆ ಅಂತ ಮಾಡಿ ನಿಮ್ಮಿಂದ ದಯವಿಟ್ಟು ದೂರ ಮಾಡಬೇಡಿ. ಈ ಮನೆ ನೋಡಿ ನೀವು ಗಾಬರಿ ಆಗಬೇಡಿ. ಗೌತಮ್ ದಿವಾನ್ ಅನ್ನೋ ಕಿರೀಟ ಕೊಡಬೇಡಿ. ಮುಂಚೆ ಹೇಗಿದ್ರಲ್ಲ ಹಾಗೆ ಕ್ಯಾಶುವಲ್ ಆಗಿರಿ, ಆರಾಮಾಗಿರಿ. ಇದು ನಿಮ್ ದೊಡ್ಡ ಗುಣ. ನಿಮ್ ದೊಡ್ಡ ಮನ್ಸು ಅಷ್ಟೇ. ತೊಳಕ ನಿಮ್ಗೆ ಅಡ್ವಾನ್ಸ್ ದುಡ್ಡು. ಗೌಡ್ರೆ, ನಾನು ಹೇಳಿದ್ನಲ್ಲ, ಏನು ಅರ್ಜೆಂಟ್ ಇತ್ತು, ನಿಧಾನ ಕೊಡ್ಬೋದಾಗಿತ್ತಲ್ಲ. ಗೊತ್ತಲ್ಲಪ್ಪ, ನಾನು ಲೆಕ್ಕ ಅಂದ್ರೆ ಪಕ್ಕ ಎಲ್ಲೋ ಅಡ್ಜಸ್ಟ್ ಮಾಡ್ಕೊಂತಂದಿದ್ದೀನಿ. ತಗೊಂಡ್ಬಿಡಪ್ಪ. ಆಗಲಿ, ಆಯ್ತಪ್ಪ, ಬರ್ತೀವಿ. ತುಂಬಾ ಸಂತೋಷ ಆಯ್ತು. ನಾನು ಹೇಳಿದ್ದೀನಿ, ಯಾವಾಗ ಬೇಕು ಅನ್ಸುತ್ತೋ ದಯವಿಟ್ಟು ಮನೆಗೆ ಬನ್ನಿ, ಸಂಕೋಚ ಪಟ್ಕೋಬೇಡಿ. ಇದು ನಿಮ್ಮನೇನೆ. ಖಂಡಿತಪ್ಪ, ನೀನ್ ನೋಡ್ಬೇಕು ಅನ್ಸ್ದಾಗೆಲ್ಲ ಇಲ್ಲಿ ಬಂದು ಹೋಗ್ತೀವಪ್ಪ. ಆಗಲಿ, ಒಳ್ಳೆದಾಗಿ. ಸುಳ್ಳು. ನನ್ನ ಮಗ ಅಲ್ಲ ಅಂತಂದ್ಲ. ಇಲ್ಲ, ಚಾನ್ಸೇ ಇಲ್ಲ. ಅವಳಿಗಿರೋ ನಾನೊಬ್ಬನೇ ಮಗ, ನನ್ನ ಪ್ರೀತಿ ಮಗ. ಅವಳಿಗೆ ಹೇಗೆ ಸಾಧ್ಯ? ಅವಳಿಗೆ ಇಲ್ಲಿ ಅಲ್ಲ, ಈಗ ಗೊತ್ತಾಯ್ತು ನನಗೆ. ಇನ್ಸ್ಪೆಕ್ಟರ್ ಶಿವಕುಮಾರ್, ಲಂಚ ತಿಂದಿದ್ಯಾ ನೀನು ದಿಯಾ ಹತ್ರ? ನಾಚಿಕೆ ಆಗೋದಿಲ್ಲ ಇಂಥ ಕೆಲಸ ಮಾಡೋದಿಕ್ಕೆ. ಅದಕ್ಕೆ ಲಂಚ ತಿಂದು ನೀನು ಔಟ್ ಪರ್ವಾಗಿ ಬ್ಯಾಟಿಂಗ್ ಮಾಡ್ತಾ ಇರೋದು. ಏಯ್, ಬಿಡಲ್ವಾ ನೀನು ನನ್ನನ್ನ? ನೀರು ನೆರಳು ಇದ್ದಿರೋ ಜಾಗಕ್ಕೆ ನೀನು ಟ್ರಾನ್ಸ್ಫರ್ ಮಾಡಿಸಿಲ್ಲ. ನನ್ನ ಹೆಸರು ಜೈತಾಬ್ ದಿವಾನ್ ಅಲ್ಲ ಕಣೋ. ನಿನ್ನನ್ನೇ ಟ್ರಾನ್ಸ್ಫರ್ ಮಾಡ್ತೀಯಾ? ಏಯ್